ನಮಸ್ಕಾರ ಗೆಳೆಯರೇ, ತರ್ಕಕ್ಕೆ ನಿಲ್ಕೋದು ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಗೆಳೆಯರೇ, ಶೇಖ್ ಹಸೀನಾ ಬಾಂಗ್ಲಾದೇಶ ಬಿಟ್ಟು ಪಲಾಯನ ಮಾಡಿದ್ದಾರೆ. ಬಾಂಗ್ಲಾದೇಶ ಇಷ್ಟೊಂದು ಹೊತ್ತಿ ಉರಿತಿರುವುದು ಯಾಕೆ? ಪ್ರತಿಭಟನಾಕಾರರು ಇಷ್ಟೊಂದು ಪ್ರಕೋಪಕ್ಕೆ ಹೋಗಲು ಕಾರಣವೇನು? ಈ ಎಲ್ಲ ಸುದ್ದಿಯನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ವಿಡಿಯೋವನ್ನು ಗಮನವಿಟ್ಟು ಕಡೆ ತನಕ ನೋಡಿ. ಮೊದಲ ಬಾರಿಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಗೆಳೆಯರೇ, ಶೇಖ್ ಹಸೀನಾ ಬಾಂಗ್ಲಾದೇಶವನ್ನು 15 ವರ್ಷಗಳ ಕಾಲ ಕಬ್ಬಿಣದ ಕಡಲೆಯಿಂದ ಆಳಿದ ಮಹಿಳೆ. ಆಕೆಯನ್ನು ಪದಚ್ಯುತಿಗೊಳಿಸುವಂತೆ ಒತ್ತಾಯಿಸಿದ ಪ್ರತಿಭಟನಾಕಾರರು ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕಿದ ನಂತರ ಅವರು ದೇಶದಿಂದ ಪಲಾಯನ ಮಾಡಿದ್ರು. 15 ವರ್ಷಗಳ ಕಾಲ ಬಾಂಗ್ಲಾದೇಶವನ್ನು ಆಳಿದ ಪ್ರಧಾನಿ ಶೇಖ್ ಹಸೀನಾ ಅವರು ಅಧಿಕಾರದಿಂದ ಕೆಳಗಿಳಿಯುವಂತೆ ಒತ್ತಾಯಿಸಿ ಸೋಮವಾರ ಅವರ ನಿವಾಸಕ್ಕೆ ನುಗ್ಗಿದ ಪ್ರತಿಭಟನಾಕಾರರು ನಂತರ ಅವರು ದೇಶವನ್ನು ಬಿಟ್ಟು ಹೋಗುವಂತೆ ಮಾಡಿದ್ರು. ಗೆಳೆಯರೇ, 76 ವರ್ಷದ ಹಸೀನಾ ಅವರು ಹೆಲಿಕಾಪ್ಟರ್ನಲ್ಲಿ ಭಾರತಕ್ಕೆ ಹಾರುವ ಮೊದಲು ಮಿಲಿಟರಿಗೆ ದೇಶದ ಆಡಳಿತವನ್ನು ಹಸ್ತಾಂತರಿಸಿದರೆಂದು ವರದಿಗಳು ಪ್ರಕಟವಾಗಿದೆ. ಅವರ ಪ್ರಬಲ ಮಿತ್ರ ರಾಷ್ಟ್ರ ಅವರ ಕಬ್ಬಿಣದ ಮುಷ್ಟಿಯ ಆಡಳಿತವನ್ನು ಅವಮಾನಕರ ಅಂತ್ಯಕ್ಕೆ ತಂದರು. ಗೆಳೆಯರೇ, ಇನ್ನು 160 ಮಿಲಿಯನ್ ಜನರಿರುವ ದೇಶವಾದ ಬಾಂಗ್ಲಾದೇಶವು ಜೂನ್ ಅಂತ್ಯದಲ್ಲಿ ಪ್ರಕ್ಷುಬ್ಧತೆಗೆ ಧುಮುಕಿತು. MS ಹಸೀನಾ ಅವರು ಸರ್ಕಾರವು ಸರ್ಕಾರಿ ಉದ್ಯೋಗಗಳಿಗೆ ವಿವಾದಾತ್ಮಕ ಕೋಟಾ ವ್ಯವಸ್ಥೆಯನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಮುಖ್ಯವಾಗಿ ಅದರಲ್ಲಿ ವಿದ್ಯಾರ್ಥಿ ಪ್ರತಿಭಟನಾಕಾರರ ಮೇಲೆ ದಮನವನ್ನು ಪ್ರಾರಂಭಿಸಿತು. ದಮನದಲ್ಲಿ ಡಜನ್ ಗಟ್ಟಲೆ ಪ್ರತಿಭಟನಾಕಾರರು ಕೊಲ್ಲಲ್ಪಟ್ಟರು, ಅನೇಕರು ಗಾಯಗೊಂಡರು ಮತ್ತು ಸಾವಿರಾರು ಮಂದಿಯನ್ನು ಬಂಧಿಸಲಾಯಿತು. ಇನ್ನು ಗೆಳೆಯರೇ, ಪಾಕಿಸ್ತಾನದೊಂದಿಗಿನ 1971ರ ಸ್ವಾತಂತ್ರ್ಯದ ಯುದ್ಧದ ಅನುಭವಿಗಳ ಸಂಬಂಧಿಗಳ ಉದ್ಯೋಗ ಕೋಟಾವನ್ನು ಸುಪ್ರೀಂ ಕೋರ್ಟ್ 30%ದಿಂದ 5%ಗೆ ಕಡಿತಗೊಳಿಸಿದ ನಂತರ ಪ್ರತಿಭಟನೆಗಳು ಕಡಿಮೆಯಾದವು. ಈ ವಾರಾಂತ್ಯದಲ್ಲಿ ಹೆಚ್ಚು ಬಲವಾಗಿ ಸ್ಫೋಟಿಸಿತು. ಪ್ರತಿಭಟನಾಕಾರರು ಭದ್ರತಾ ಪಡೆಗಳೊಂದಿಗೆ ಘರ್ಷಣೆ ನಡೆಸಿದ್ದರಿಂದ ಅನುವಾರ ಕನಿಷ್ಠ 95 ಜನರು ಸಾವನ್ನಪ್ಪಿದರು. ಪ್ರತಿಭಟನೆಯಲ್ಲಿ ಸತ್ತವರ ಸಂಖ್ಯೆ 300ಕ್ಕೂ ಹೆಚ್ಚು. ಇನ್ನು ಗೆಳೆಯರೇ, MS ಹಸೀನಾ ಅವರನ್ನು ಪಲಾಯನ ಮಾಡಲು ಒತ್ತಾಯಿಸಿದ ಅಶಾಂತಿಯು ಸುಮಾರು 50 ವರ್ಷಗಳ ಹಿಂದೆ ರಕ್ತಸಿಕ್ತ ಮಿಲಿಟರಿ ದಂಗೆಯ ಸಮಯದಲ್ಲಿ ಅವರ ಮನೆಯಲ್ಲಿ ನಡೆದ ಜನಸಮೂಹದ ವಿನಾಶಕಾರಿ ಜ್ಞಾಪನೆಯಾಗಿದ್ದು, ಅದು ಅವರ ತಂದೆ ಬಾಂಗ್ಲಾದೇಶದ ಮೊದಲ ಪ್ರಧಾನಿ ಶೇಖ್ ಮುಜಿಬ್ ರೆಹಮಾನ್ ಅವರ ಹತ್ಯೆಯಲ್ಲಿ ಕೊನೆಗೊಂಡಿತು. ಇನ್ನು ಗೆಳೆಯರೇ, ದಂಗೆಯಲ್ಲಿ ಹಸೀನಾ ತನ್ನ ಕುಟುಂಬದ 18 ಸದಸ್ಯರು ಮತ್ತು ಮನೆಯ ಸಿಬ್ಬಂದಿಗಳನ್ನು ಕಳೆದುಕೊಂಡರು. ಅವರು ಈ ಆಘಾತವನ್ನು ಆಯುಧಗೊಳಿಸಿದರು. ದಕ್ಷಿಣ ಏಷ್ಯಾದ ಕಾರ್ಯತಂತ್ರದ ವ್ಯವಹಾರಗಳಲ್ಲಿ ಪರಿಣಿತಿ ಹೊಂದಿರುವ ಲಂಡನ್ನ ಸೋಸ್ ವಿಶ್ವವಿದ್ಯಾನಿಲಯದ ಹಿರಿಯ ಉಪನ್ಯಾಸಕ ಅವಿನಾಶ್ ಪಾಲಿವಾರ್ ಅವರು ರಾಜಕಾರಣಿಯಾಗಿ ಒಂದು ಅತ್ಯಂತ ಶಕ್ತಿಶಾಲಿ ಗುಣ ಎಂದು ಕರೆದರು. ಗೆಳೆಯರೇ, ಬಾಂಗ್ಲಾದೇಶದ ಸಂಸ್ಥಾಪಕನ ಮಗಳು ಎಂಬ ಹಣೆಪಟ್ಟಿಯನ್ನು ಹೆಮ್ಮೆಯಿಂದ ಧರಿಸಿ MS ಹಸೀನಾ 1996ರಲ್ಲಿ ಅಧಿಕಾರಕ್ಕೆ ಬಂದರು. ಆದರೆ 2001ರಲ್ಲಿ ಮುಂದಿನ ಚುನಾವಣೆಯಲ್ಲಿ ಸೋತರು. ಮತ್ತೆ ಅವರು 2009ರಲ್ಲಿ ಪ್ರಧಾನಿ ಮಂತ್ರಿಯಾಗಿ ಮರಳಿದರು ಮತ್ತು ತಕ್ಷಣವೇ ಅಧಿಕಾರದ ಮೇಲೆ ತನ್ನ ಹಿಡಿತವನ್ನು ಬಿಗಿಗೊಳಿಸಿದರು. ಭಿನ್ನಾಭಿಪ್ರಾಯವನ್ನು ಮಸಿಗೊಳಿಸುವುದು, ಕಾನೂನು ಬಾಹಿರ ಕೊಲೆಗಳನ್ನು ನಡೆಸುವುದು, ಪತ್ರಿಕಾ ಸ್ವಾತಂತ್ರ್ಯವನ್ನು ಕುಗ್ಗಿಸುವುದು ಮತ್ತು ನಾಗರಿಕ ಸಮಾಜವನ್ನು ಭೇದಿಸುತ್ತಿದ್ದಾರೆ ಎಂದು ವ್ಯಾಪಕವಾಗಿ ಆರೋಪಿಸಲಾಯಿತು. ಆಕೆಯ ಅವಾಮಿ ಲೀಗ್ ಪಕ್ಷವು 2014ರ ಚುನಾವಣೆಯನ್ನು ಬಹುತೇಕ ಅವಿರೋಧವಾಗಿ ಗೆದ್ದುಕೊಂಡರು. ನಂತರ ವಿರೋಧ ಪಕ್ಷಗಳು ವೋಟ್ ರಿಗ್ಗಿಂಗ್ ಆರೋಪದ ಮೇಲೆ ಅದನ್ನು ಬಹಿಷ್ಕರಿಸಿದವು. ಇನ್ನು 2018ರಲ್ಲೂ ಇದೇ ಕತೆ. ಗೆಳೆಯರೇ, ಈ ವರ್ಷದ ಜನವರಿಯಲ್ಲಿ ರಾಷ್ಟ್ರೀಯ ಚುನಾವಣೆಗೆ ಮುಂಚಿತವಾಗಿ ಹಸೀನಾ ಸರ್ಕಾರವು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಸುಮಾರು 20,000 ಕಾರ್ಯಕರ್ತರನ್ನು ಬಂಧಿಸಿತು. ಸಾಮೂಹಿಕ ಬಂಧನಗಳು ಪ್ರಮುಖ ವಿರೋಧ ಪಕ್ಷದ ಸದಸ್ಯರ ಪ್ರತಿಭಟನೆಗೆ ಕಾರಣವಾಯಿತು. ಹಿಂಸಾತ್ಮಕ ರಾಜ್ಯ ಪ್ರತಿಕ್ರಿಯೆಯನ್ನು ಆಹ್ವಾನಿಸಿತು. ಪಕ್ಷದ ನಾಯಕಿ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರು ಸುದೀರ್ಘ ಗೃಹ ಬಂಧನದಲ್ಲಿ ಸಾವಿನ ಅಂಚಿನಲ್ಲಿದ್ದರು ಎಂದು ಕಳೆದ ವರ್ಷ ಜೂನ್ನಲ್ಲಿ ಪ್ರತಿಪಕ್ಷಗಳು ಆರೋಪಿಸಿದವು. ಇನ್ನು ಗೆಳೆಯರೇ, ಸತತ 4ನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ
ಬಾಂಗ್ಲಾದೇಶದಲ್ಲಿ ಸನ್ನಿಹಿತವಾಗಿರುವ ತೊಂದರೆಗಳ ಅನೇಕ ಕೆಂಪು ಧ್ವಜಗಳನ್ನು ವೀಕ್ಷಕರು ಗಮನಿಸಿದರು. ಹಸೀನಾ ಅವರು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿರಂಕುಶಾಧಿಕಾರದ ಸೈಡ್ ಇತಿಹಾಸವಿದೆ ಎಂದು ಡಾಕ್ಟರ್ ಪಾಲಿವಾಲ್ ಈ ಸಮಯದಲ್ಲಿ ಹೇಳಿದರು. ಪ್ರಸ್ತುತ ಚುನಾವಣೆಗಳು ಪೂರ್ಣ ಪ್ರಮಾಣದ ಏಕಪಕ್ಷೀಯ ರಾಜ್ಯದ ಅಂತಿಮ ಮುದ್ರೆಯಾಗಿರಬಹುದು. ಇನ್ನು ಗೆಳೆಯರೇ, 2023ರಲ್ಲಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಹಸೀನಾ ಸರ್ಕಾರವನ್ನು ಮಾನವ ಹಕ್ಕುಗಳ ಉಲ್ಲಂಘನೆಗಾಗಿ ಟೀಕಿಸಿತು. 2006ರ ಕಠೋರ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕಾಯ್ದೆಯ ಅಡಿಯಲ್ಲಿ ವಿಮರ್ಶಕರು ಮತ್ತು ಪತ್ರಕರ್ತರನ್ನು ಜೈಲಿಗೆ ತಳ್ಳಿತು. ದೇಶದ ಅತಿದೊಡ್ಡ ಪತ್ರಿಕೆ ಪ್ರಥಮ್ ಅಲೋ ಅವಾಮಿ ಲೀಗ್ ಪ್ರಜಾಪ್ರಭುತ್ವ ಮತ್ತು ಬಾಂಗ್ಲಾದೇಶದ ಜನರ ಶತ್ರು ಎಂದು ಎಂಎಸ್ ಹಸೀನಾ ಆರೋಪಿಸಿದ್ದಾರೆ. ಜನವರಿ 2024ಕ್ಕೆ ನಿಗದಿಪಡಿಸಲಾದ ಸಾರ್ವತ್ರಿಕ ಚುನಾವಣೆಗಳಿಗೆ ಮುಂಚಿತವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಶಾಂತಿಯುತ ಸಭೆಯ ಹಕ್ಕುಗಳ ಮೇಲೆ ಸರ್ಕಾರವು ತನ್ನ ಶಿಸ್ತು ಕ್ರಮವನ್ನು ತೀವ್ರಗೊಳಿಸಿದೆ ಎಂದು ಗುಂಪು ತನ್ನ ವಾರ್ಷಿಕ ವರದಿಯಲ್ಲಿ ತಿಳಿಸಿದೆ. ಇನ್ನು ಇದರಲ್ಲಿ ಅಧಿಕಾರಿಗಳು ಡಿಜಿಟಲ್ ಭದ್ರತಾ ಕಾಯ್ದೆ ಮತ್ತು ಇತರ ಶಾಸನಗಳಲ್ಲಿ ಪತ್ರಕರ್ತರು ಮತ್ತು ಮಾನವ ಹಕ್ಕುಗಳ ರಕ್ಷಕರನ್ನು ಗುರಿಯಾಗಿಸಲು ಅಧಿಕಾರವನ್ನು ಬಳಸಿದರು ಮತ್ತು ಅವರನ್ನು ಅನಿಯಂತ್ರಿತ ಬಂಧನ ಮತ್ತು ಚಿತ್ರಹಿಂಸೆಗೆ ಒಳಪಡಿಸಿದರು. ಬಲವಂತದ ನಾಪತ್ತೆಗಳ ಹೆಚ್ಚಳ ಮತ್ತು ಕಸ್ಟಡಿಯಲ್ಲಿನ ಸಾವುಗಳಿಗೆ ಹೊಣೆಗಾರಿಕೆಯ ಕೊರತೆ ಕಂಡುಬಂದಿದೆ. ಈ ಎಲ್ಲ ದಾಖಲೆಗಳು ಎಂಎಸ್ ಹಸೀನಾ ಅವರ ಆಡಳಿತದ ವಿಶಿಷ್ಟ ಲಕ್ಷಣವಾಗಿದೆ ಎಂದು ತಜ್ಞರು ತಿಳಿಸಿದ್ದಾರೆ. ಗೆಳೆಯರೇ, ಇನ್ನು ಅವರ ಮೇಲೆ 19 ಹತ್ಯೆಯ ಪ್ರಯತ್ನದಲ್ಲಿ ಬದುಕುಳಿದರು ಮತ್ತು ಸುರಕ್ಷಿತ ನಿರ್ಗಮನ ಇಲ್ಲದಿದ್ದರೂ ಸಹ ಅವರು ರಾಜಕೀಯ ಶತ್ರುಗಳ ದೀರ್ಘ ಪಟ್ಟಿಯನ್ನು ಹೊಂದಿದ್ದಾರೆ ಎಂದು ಢಾಕಾದ ಆಡಳಿತ ಅಧ್ಯಯನ ಕೇಂದ್ರದ ನಿರ್ದೇಶಕ ಜಿಲ್ಲುರ್ ರೆಹಮಾನ್ ಅಸೋಸಿಯೇಟೆಡ್ ಪ್ರೆಸ್ಗೆ ತಿಳಿಸಿದರು. ಅವಳು ಯಾವಾಗಲೂ ಬೆದರಿಕೆಗೆ ಒಳಗಾಗುತ್ತಾಳೆ ಮತ್ತು ಅವಳು ಅಧಿಕಾರದಲ್ಲಿರಬೇಕು ಎಂದು ಅವರು ಹೇಳಿದರು. ಇನ್ನು ಸ್ನೇಹಿತರೆ, ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ. ನೆರೆಯ ದೇಶದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಗಡಿ ಭದ್ರತಾ ಪಡೆ ಸೋಮವಾರ 4096 ಕಿಲೋಮೀಟರ್ ಭಾರತ-ಬಾಂಗ್ಲಾದೇಶ ಗಡಿಯುದ್ದಕ್ಕೂ ತನ್ನ ಎಲ್ಲ ರಚನೆಯಲ್ಲಿ ಹೈ ಅಲರ್ಟ್ ನೀಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬಿಎಸ್ಎಫ್ ಮಹಾನಿರ್ದೇಶಕ ದಲ್ಜಿತ್ ಸಿಂಗ್ ಚೌಧರಿ ಮತ್ತು ಇತರ ಹಿರಿಯ ಕಮಾಂಡರ್ಗಳು ಭದ್ರತಾ ಪರಿಸ್ಥಿತಿಯನ್ನು ಪರಿಶೀಲಿಸಲು ಕೋಲ್ಕತ್ತಾಕ್ಕೆ ಬಂದಿಳಿದಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ವಿಮಾನವು ಗಾಜಿಯಾಬಾದ್ ಇಂಡಿಯನ್ ಏರ್ ಬೇಸ್ನಲ್ಲಿ ಲ್ಯಾಂಡ್ ಆಗಿದೆ ಎಂದು ಎನ್ಐಐಡಿ ವರದಿ ಮಾಡಿದೆ. ಭಾರತೀಯ ವಾಯುಪಡೆಯ C-17 ಮತ್ತು C-130J ಸೂಪರ್ ಹರ್ಕ್ಯುಲಿಸ್ ವಿಮಾನ ಹ್ಯಾಂಗರ್ಗಳ ಬಳಿ ವಿಮಾನವನ್ನು ನಿಲ್ಲಿಸಲಾಗಿದೆ. ಇನ್ನು ಗೆಳೆಯರೇ, ಶೇಖ್ ಹಸೀನಾ ಅವರನ್ನು ಶೀಘ್ರದಲ್ಲಿ ಹೊಸ ದಿಲ್ಲಿಯ ಸುರಕ್ಷಿತ ಮನೆಗೆ ಸ್ಥಳಾಂತರಿಸುವಂತೆ ಸಾಧ್ಯತೆ ಇದೆ. ಅಲ್ಲಿ ಅವರು ಕೆಲವು ದಿನಗಳವರೆಗೆ ವಾಸಿಸಲಿದ್ದಾರೆ ಎಂದು ಇಂಡಿಯಾ ಟುಡೇ ವರದಿ ಮಾಡಿದೆ. ಮತ್ತು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಶಾಂತಿ ಕಾಪಾಡುವಂತೆ ನಾನು ಬಂಗಾಳದ ಜನರಿಗೆ ಮನವಿ ಮಾಡುತ್ತೇನೆ. ಯಾವುದೇ ರೀತಿಯ ವದಂತಿಗಳಿಗೆ ಗಮನ ಕೊಡಬೇಡಿ. ಇದು 2 ದೇಶಗಳ ನಡುವಿನ ವಿಷಯ. ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಾವು ಬೆಂಬಲಿಸುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು ಗೆಳೆಯರೇ, ವಿಶ್ವಸಂಸ್ಥೆಯು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ಅತ್ಯಂತ ನಿಕಟವಾಗಿ ಅನುಸರಿಸುತ್ತಿದೆ ಮತ್ತು ಪ್ರಧಾನಿ ಶೇಖ್ ಹಸೀನಾ ಅವರ ರಾಜೀನಾಮೆ ಮತ್ತು ದೇಶದಿಂದ ತಪ್ಪಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಶಾಂತ ಮತ್ತು ಸಂಯಮಕ್ಕೆ ಕರೆ ನೀಡಿದೆ ಎಂದು ಯುಎನ್ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಅವರ ವಕ್ತಾರರು ಸೋಮವಾರ ಹೇಳಿದ್ದಾರೆ. ವಾರಾಂತ್ಯದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ಪ್ರತಿಭಟನೆಗಳ ಸಂದರ್ಭದಲ್ಲಿ ಮತ್ತಷ್ಟು ಜೀವಹಾನಿಯಾಗಿರುವುದನ್ನು ಪ್ರಧಾನ ಕಾರ್ಯದರ್ಶಿ ವಿಷಾದಿಸುತ್ತಾರೆ. ಅವರು ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರ ರಾಜೀನಾಮೆ ಮತ್ತು ರಚನೆಯ ಯೋಜನೆಗಳ ಬಗ್ಗೆ ಸೇನಾ ಮುಖ್ಯಸ್ಥರ ಘೋಷಣೆ ಸೇರಿದಂತೆ ದೇಶದಲ್ಲಿನ ಬೆಳವಣಿಗೆಯನ್ನು ನಿಕಟವಾಗಿ ಅನುಸರಿಸುತ್ತಿದ್ದಾರೆ. ಇನ್ನು ಗೆಳೆಯರೇ, ಶ್ರೀಲಂಕಾದ ವಿದೇಶಾಂಗ ವ್ಯವಹಾರಗಳ ಸಚಿವ ಅಲಿ ಸೆಬ್ರಿ ಅವರು ರಾಜಕೀಯ ಅಶಾಂತಿಯ ನಡುವೆ ಬಾಂಗ್ಲಾದೇಶದ ಜನತೆಗೆ ಸೋಮವಾರ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ಈ ಸವಾಲಿನ ಸಮಯದಲ್ಲಿ ಬಾಂಗ್ಲಾದೇಶಕ್ಕೆ ಶ್ರೀಲಂಕಾ ಇದೆ ಎಂದು ಸೆಬ್ರಿ ಹೇಳಿದರು. ಇನ್ನು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿನ ಪೋಸ್ಟ್ನಲ್ಲಿ ಈ ನಂಬಲಾಗದಷ್ಟು ಸವಾಲಿನ ಸಮಯದಲ್ಲಿ ನಮ್ಮ ಹೃದಯಗಳು ಬಾಂಗ್ಲಾದೇಶದ ಜನರೊಂದಿಗೆ ಇವೆ. ಇತ್ತೀಚಿನ ಘಟನೆಗಳು ಗಮನಾರ್ಹ ಅಶಾಂತಿಗೆ ಕಾರಣವಾಗಿದೆ
ಮತ್ತು ದುರಂತವಾಗಿ ಅನೇಕ ಜೀವಗಳು ಕಳೆದುಕೊಂಡಿವೆ. ನಾವು ಅವರಿಗೆ ನಮ್ಮ ಆಳವಾದ ಸಹಾನುಭೂತಿಗಳನ್ನು ವ್ಯಕ್ತಪಡಿಸುತ್ತೇವೆ. ಸಂತ್ರಸ್ತರ ಕುಟುಂಬಗಳು ಮತ್ತು ಈ ಕಷ್ಟದ ಅವಧಿಯಲ್ಲಿ ಬಳಲುತ್ತಿರುವ ಎಲ್ಲರಿಗೂ ಬಾಂಗ್ಲಾದೇಶದೊಂದಿಗಿನ ತನ್ನ ನಿರಂತರ ಸ್ನೇಹವನ್ನು ನಾವು ಗೌರವಿಸುತ್ತೇವೆ ಮತ್ತು ಬಾಂಗ್ಲಾದೇಶದ ಸ್ಥಿತಿಸ್ಥಾಪಕತ್ವ ಮತ್ತು ಏಕತೆಯನ್ನು ನಾವು ನಂಬುತ್ತೇವೆ ಮತ್ತು ಬಾಂಗ್ಲಾದೇಶದ ಜನರು ಈ ಸವಾಲುಗಳನ್ನು ಜಯಿಸಲು ಶಕ್ತಿಯನ್ನು ಕಂಡುಕೊಳ್ಳಲಿ ಮತ್ತು ನಮ್ಮ ಆಲೋಚನೆಗಳು ಮತ್ತು ಪ್ರಾರ್ಥನೆಗಳು ನಿಮ್ಮೆಲ್ಲರೊಂದಿಗೆ ಮತ್ತು ನಮ್ಮ ಎರಡೂ ರಾಷ್ಟ್ರಗಳಿಗೆ ಶಾಂತಿ ಮತ್ತು ಸಮೃದ್ಧಿಯ ಭವಿಷ್ಯವನ್ನು ನಾವು ಎದುರು ನೋಡುತ್ತಿದ್ದೇವೆ ಎಂದು ಎಕ್ಸ್ಪೋಸ್ಟ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಗೆಳೆಯರೇ, ಶೇಖ್ ಹಸೀನಾ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೇಶದಿಂದ ಪಲಾಯನ ಮಾಡಿದ ಕೆಲವೇ ಗಂಟೆಗಳ ನಂತರ ಬಾಂಗ್ಲಾದೇಶದ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಜೈಲಿನಲ್ಲಿರುವ ವಿರೋಧ ಪಕ್ಷದ ನಾಯಕಿ ಮತ್ತು ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರನ್ನು ಬಿಡುಗಡೆ ಮಾಡಲು ಆದೇಶಿಸಿದರು. ಇನ್ನು ಶೇಖ್ ಹಸೀನಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಅವರ ಸ್ಥಾನಕ್ಕೆ ಖಲೀದಾ ಜಿಯಾ, ಶಫೀಕರ್ ರೆಹಮಾನ್, ಜಿಎಂ ಕ್ವಾಡರ್, ತಾರಿಕ್ ರೆಹಮಾನ್ ಮತ್ತು ಸಜೀಬ್ ವಾಯೆದ್ ಆಯ್ಕೆಯಾಗುವ ಸಾಧ್ಯತೆ ಇದೆ. ಇನ್ನು ಗೆಳೆಯರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರದಂದು ಭದ್ರತೆಯ ಕುರಿತು ಕ್ಯಾಬಿನೆಟ್ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ಇದು ಬಾಂಗ್ಲಾದೇಶದಲ್ಲಿ ತೆರೆದುಕೊಳ್ಳುವ ಪರಿಸ್ಥಿತಿಯನ್ನು ವಿವರಿಸಿದೆ ಮತ್ತು ಇದರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ, ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ, ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ಮುಖ್ಯಸ್ಥ ರವಿ ಸಿನ್ಹಾ ಮತ್ತು ಗುಪ್ತಚರ ಬ್ಯೂರೋ ನಿರ್ದೇಶಕ ತಪನ್ ದೇಕಾ ಉಪಸ್ಥಿತರಿದ್ದರು. ಇನ್ನು ಗೆಳೆಯರೇ, ಶೇಖ್ ಹಸೀನಾ ಅಧಿಕಾರದಿಂದ ಕೆಳಗಿಳಿದ ನಂತರ ಮತ್ತು ಅವರ ಆಡಳಿತದ ವಿರುದ್ಧದ ಹಿಂಸಾತ್ಮಕ ಪ್ರತಿಭಟನೆಗಳ ನಡುವೆ ದೇಶವನ್ನು ತೊರೆದ ನಂತರ ಬಾಂಗ್ಲಾದೇಶವು ದೊಡ್ಡ ರಾಜಕೀಯ ಬಿಕ್ಕಟ್ಟಿನ ಹಿಡಿತದಲ್ಲಿದೆ. ವಿವಾದಾತ್ಮಕ ಉದ್ಯೋಗ ಕೋಟಾ ಆದೇಶದ ಮೇಲಿನ ಪ್ರತಿಭಟನೆಗಳು ಅವಳನ್ನು ಹೊರಹಾಕುವ ವ್ಯಾಪಕ ಕರೆಗಳು ಉಲ್ಬಣಗೊಂಡವು. ಹಸೀನಾ ಅವರು ಲಂಡನ್ಗೆ ಹಾರಬಲ್ಲರು ಎಂದು HD ಕಲಿಕೆಯೊಂದಿಗೆ ಭಾರತದ ಗಾಜಿಯಾಬಾದ್ ಬಂದಿಳಿದರು. ಗೆಳೆಯರೇ, ಶೇಖ್ ಹಸೀನಾ ಅವರು ದೆಹಲಿಯಲ್ಲಿ ನೆಲೆಸಿರುವ ತಮ್ಮ ಮಗಳು ಸೈಮಾ ವಾಯೆದ್ ಅವರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಎಂದು PTI ವರದಿ ಮಾಡಿದೆ. ವಜೆದ್ ಅವರು ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾದ ಪ್ರಾದೇಶಿಕ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಗೆಳೆಯರೇ, ಇಂಡಿಗೋ ಏರ್ಲೈನ್ಸ್ ಟ್ವೀಟ್ನಲ್ಲಿ ಢಾಕಾದಲ್ಲಿ ನಡೆಯುತ್ತಿರುವ ಪರಿಸ್ಥಿತಿಯ ದೃಷ್ಟಿಯಿಂದ ದುರದೃಷ್ಟವಶಾತ್ ನಾಳೆಯ ಎಲ್ಲ ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ. ಇದು ನಿಮ್ಮ ಪ್ರಯಾಣದ ಯೋಜನೆಗಳಿಗೆ ಗಮನಾರ್ಹ ಅನಾನುಕೂಲತೆ ಮತ್ತು ಅಡ್ಡಿ ಉಂಟು ಮಾಡಬಹುದು ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ಈ ಬೆಳವಣಿಗೆಗೆ ನಾವು ಪ್ರಾಮಾಣಿಕವಾಗಿ ವಿಷಾದಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಇನ್ನು ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ರಾಹುಲ್ ಗಾಂಧಿ ಅವರು ಲೋಕಸಭೆಯ ಅಧಿವೇಶನದ ಬದಿಯಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಬಿಕ್ಕಟ್ಟಿನ ನಡುವೆ ಬೆಳವಣಿಗೆಗಳ ಕುರಿತು ಚರ್ಚೆ ನಡೆಸಿದರು. ಬಾಂಗ್ಲಾದೇಶದ ಬದಲಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಬಾಂಗ್ಲಾದೇಶ ಗಡಿಯುದ್ದಕ್ಕೂ BSF ಎಚ್ಚರಿಕೆ ನೀಡಿದೆ ಮತ್ತು ಗಡಿಯಲ್ಲಿ ನಿಯೋಜಿಸಲಾದ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ ಎಂದು BSFನ ದಕ್ಷಿಣ ಬಂಗಾಳ ಗಡಿ ನಾಡು ವಕ್ತಾರರು PTIಗೆ ತಿಳಿಸಿದ್ದಾರೆ. ಇದಿಷ್ಟು ಸ್ನೇಹಿತರೆ, ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಸದ್ಯದ ಪರಿಸ್ಥಿತಿ. ಬಾಂಗ್ಲಾದೇಶದಲ್ಲಿ ಮುಂದೆ ಯಾವ ರೀತಿ ಆಡಳಿತಗಳು ರೂಪುಗೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಈ ಸುದ್ದಿ ಇಷ್ಟವಾಗಿದ್ದರೆ ತರ್ಕಕ್ಕೆ ನಿಲ್ಕೋದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ. ಮುಂದಿನ ಸುದ್ದಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.